ಯಾವ ಲೆವೆಲ್ ಬಿದ್ದಿದ್ದೀನಿ ಅಂದ್ರೆ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಡಸ್ಟ್ಬಿನ್ ಅಂತೆ ತಲೆಗೆ ಹಾಕೊಂಡ್ಬಿಟ್ಟಿದೀನಿ. ಈ ತರ ಎಲ್ಲ ಇದ್ಬಿಟ್ರೆ ಲೈಫ್ ಎಷ್ಟು ಸಕ್ಕತ್ತಾಗಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಡೇ 2. ಸೊ ಡೇ 2 ಇನ್ ಶಿಲಾಂಗ್. ಸೊ ನಾನು ಹಿಂಗೆ ರೆಡಿ ಆಗಿದ್ದೀನಿ. ಇವತ್ತು ಯಾವ್ಯಾವ ಜಾಗ ಕವರ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಏನು ಅಂತ ನೋಡೋಣ ಬನ್ನಿ. ನೀರು ಖಾಲಿ ಆಗ್ಬಿಟ್ಟಿದೆ, ತಿಂಡಿ ತಿಂದಿಲ್ಲ. ಎದ್ದಿದ ತಕ್ಷಣ ನೋಡಿ ನಾನು ಏನು ತಿಂತಿದ್ದೀನಿ, ಡಾರ್ಕ್ ಚಾಕ್ಲೇಟ್. ಇಲ್ಲಿ ಮಳೆನೇ ಇಲ್ಲ, ಬರೀ ಬಿಸಿಲು. ಜೂನ್ ಜುಲೈ ತುಂಬ ಸೀಸನ್ ಅಂತೆ, ಮಾನ್ಸೂನ್ ಸೀಸನ್. ಮಾನ್ಸೂನ್ ಸೀಸನಲ್ಲಿ ಬರೀ ಮಳೆ ಎಲ್ಲ ಇರುತ್ತೆ. ಈ ಮಳೆ ಬಂದು ಎಲ್ಲ ಬಾಂಗ್ಲಾದೇಶ್ಗೆ ಹೋಗ್ಬಿಡಿದಂತೆ ನೀರೆಲ್ಲ. ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಮಳೆನೂ ಇಲ್ಲ, ನೀರು ಇಲ್ಲ. ಆಲ್ರೆಡಿ ಕ್ಯಾಬ್ ಅಂಕಲ್ ಬಂದ್ಬಿಟ್ಟಿದ್ದಾರೆ, ಆ ಕಡೆ ಹೋಗ್ಬೇಕು. ಗೈಸ್ ಇವತ್ತೇನಂದ್ರೆ ಎಕ್ಸ್ಟ್ರಾ ಪರ್ಸನ್ ಬರ್ತಾರೆ, ಹೂ ಇಸ್ ಗೈಡ್. ಸೊ ಅವ್ರು ನಮಗೆ ಗೈಡ್ ಮಾಡ್ತಾರೆ ಎಲ್ಲ ಜಾಗ ಹೆಂಗೇನು ಅಂತ. ಸೊ ಇವಾಗ ಫಿನೈಟ್ ಬೇರೆ ನಮ್ಮ ಜೊತೆ ಹಿಂದೆ ಇಬ್ರು ಹೋಗ್ತಿದ್ದಾರೆ, ಮುಂದೆ ಇಬ್ರು ಕೂತ್ಕೋತಾರೆ. ಉದ್ದ ಇರೋದ್ರಿಂದ ಹಿಂದೆ ಕೂತ್ಕೊಳಕ್ಕಾಗಲ್ಲ, ಯಾಕಂದ್ರೆ ಈ ತರ ಇರೋದು ಫೇಸ್ ಮಾಡಿ ಪಿಕಪ್ ಕರೆಗ ಕಂಫರ್ಟಬಲ್ ಆಗಿ ಕೂರೋದು. ಇವತ್ತು ಗೈಡ್ ಬಂದಿದ್ದಾರೆ, ಇವ್ರ ಫ್ರೆಂಡ್, ಇವ್ರ ಅಣ್ಣನ ಫ್ರೆಂಡ್, ಅವ್ರ ಅಣ್ಣನ ಫ್ರೆಂಡ್ ಇವರು. ಸೊ ಫಸ್ಟ್ ತಿಂಡಿ ಹೋಗ್ಬಿಡ್ಬೇಕು, ಅದು ಇಂಪಾರ್ಟೆಂಟ್ ನಮ್ಗೆ ಜೀವನದಲ್ಲಿ. ತಿಂಡಿ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಎದ್ದಿದ ತಕ್ಷಣ ತಿಂಡಿ ತಿಂದ್ರೆ ನಮ್ಗೆ ಎನರ್ಜಿ ಬರೋದು. ಆಕ್ಚುಲಿ ನಾನು ಎಷ್ಟು ಲೇಟ್ ಆಗಿ ಎದ್ದಿದ್ದೀನಿ ಅಂದ್ರೆ ಇವತ್ತು 8:45 ಎದ್ದಿದ್ದೀನಿ. ಅಪ್ಪ ಇವ್ರು ನೀರ್ ಹಾಕಿ ಸೆಪ್ಸ್ತವ್ರು ನನಗೆ. ಅಲ್ಲ ಆತ್ರ ಎದ್ದೇಳ್ತಿದ್ದೆ, ನನ್ ಟೈಮ್ ನೋಡ್ಬಿಟ್ಟು ಎದ್ದಿದ್ದು. ಅಪ್ಪ ಹೆಂಗಾಯ್ತು ಗೊತ್ತಾ, ಎತ್ರ ನಿಶ್ಚನೆ ಇಲ್ಲ ಗೈಸ್. ಯಾಕೋ ಗೈಸ್ ಇಲ್ಲಿ ನೋಡಿ ಹನಿತಾ ಇದೆ, ಡ್ರಿಸಲ್ ಆಗ್ತಿದೆ. ಮಳೆ ಬರ್ತಿಲ್ಲ ಅಂತ ಹೇಳಿದ್ದು ದೇವ್ರು ಕೇಳಿಸ್ಕೊಬಿಟ್ರೆ ಅನ್ಸುತ್ತೆ. ತಗೋ ಮಳೆನೇ ನೋಡ್ಕೊಂಡಿರೋ ಅಂತ ಮಳೆ. ಇವಾಗ ಕ್ಲೈಮೇಟ್ ಚೆನ್ನಾಗಿದೆ, ಬಟ್ ಏನಂದ್ರೆ ನಾನು ಇವತ್ತೇನ್ ಬಿಸಿಲಿದೆ ಏನು ಬರಲ್ಲ ಅನ್ಬಿಟ್ಟು ರೈನ್ಕೋಟು ತಂದಿಲ್ಲ, ಜಾಕೆಟ್ ತಂದಿಲ್ಲ, ಏನೇನು ತಂದಿಲ್ಲ. ನೋಡಿ ಹೆಂಗ್ ಕಾಣಿಸ್ತಿದೆ. ಯಾವುದೋ ಒಂದು ತಿಂಡಿ ತಿನ್ನಕ್ ಬಂದಿದೀವಿ, ಅಂಬ್ರೆಲ್ಲ ಇಟ್ಕೊಂಡು ಬಂದಿದ್ದೀನಿ. ಏನ್ ಆರ್ಡರ್ ಮಾಡ್ಕೊಂಡು ತಿಂತೀವೋ, ಫಸ್ಟ್ ತಿಂಡಿ ತಿನ್ಬೇಕು. ಐ ಆಮ್ ಸೀಮಾ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. Sneha from near Calcutta side. You're from? I'm from Shillong. You're from? Shillong. Guys, almost 20-30 minutes ಆಯ್ತು, ಇನ್ನೂ ತಿಂಡಿ ಬಂದಿಲ್ಲ. ಅಷ್ಟು ಹೊಟ್ಟೆ ತಿಂದಿದೆ. ಬ್ರೆಡ್ ಆಮ್ಲೆಟ್ ಅಷ್ಟೇ ಹೇಳಿರೋದು, ಆದ್ರೆ ಇನ್ನೂ ಬಂದಿಲ್ಲ. ನೀವು ಬಂತು ಗೈಸ್, Thank you. ಟೀ ಬಂತು, ಬ್ರೆಡ್ ಆಮ್ಲೆಟ್ ಬಂದಿಲ್ಲ. ಆಲೂ ಪರೋಟ ಬಂತು, ಬ್ರೆಡ್ ಆಮ್ಲೆಟ್ ಬಂದಿಲ್ಲ. Please. अब बोला था करना चाहिए प्लीज नहीं साला फालतू बात मत कर। अरे बेबी ऐसा कर फाइन Okay, we got fish fry and bread omelette. ಗೈಸ್ ಬ್ರೆಡ್ ಆಮ್ಲೆಟ್ ತಿಂದೆ, ಅಮೇಝಿಂಗ್ ಆಗಿತ್ತು, ಟೇಸ್ಟಿ ಆಗಿತ್ತು. ಹೆಂಗಿತ್ತು ಅನುಷ ಬ್ರೆಡ್ ಆಮ್ಲೆಟ್? ಚೆನ್ನಾಗಿತ್ತಲ್ಲ ಗೈಸ್. ನಾವು ಬಂದಿರೋದು ರಿಸ್ಕಾಯ್ ಅಂತ, ಚರಪುಂಜಿಯಲ್ಲಿ ಮಿಸ್ಟಿ ಹಿಲ್ಸ್. ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದು, ವಿಚ್ ಇಸ್ ಬ್ರೆಡ್ ಆಮ್ಲೆಟ್ ಆ್ಯಂಡ್ ಆಲೂ ಪರೋಟ. ಆಲೂ ಪರೋಟ ಅಷ್ಟು ಚೆನ್ನಾಗಿರ್ಲಿಲ್ಲ, ಬಟ್ ಬ್ರೆಡ್ ಆಮ್ಲೆಟ್ ತುಂಬ ಪರ್ಫೆಕ್ಟ್ ಆಗಿತ್ತು. ಬ್ರೆಡ್ ಆಮ್ಲೆಟ್ ಅಂತೂ ಕ್ರೇಜಿ ಟೇಸ್ಟಿ ಆಗಿತ್ತು. ಸೊ ಇವಾಗ ಬೇರೆ ಯಾವ ಕಡೆ ಹೋಗ್ತಾ ಇದೀವಿ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಕಾರ್ ಆನ್ ಆಗ್ತಿಲ್ಲ, ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ಏನಾಗಿದೆ ಅಂದರೆ ಇವಾಗ ನಮ್ಮ ಡ್ರೈವರ್ ಅಂಕಲು ನೆನ್ನೆ ಬಂದಿರೋದು ಬೇರೆ, ಇವತ್ತು ಬಂದಿರೋದು ಬೇರೆ. ಸೊ ಈ ಕಾರ್ದು ಬಂದು ಡೀಸೆಲ್ ಹಾಕ್ಬೇಕಾಗಿರೋದು, ಅವ್ರು ಗೊತ್ತಿಲ್ಲದೆ ಪಾಪ ಪೆಟ್ರೋಲ್ ಹಾಕ್ಬಿಟ್ಟಿದ್ದಾರೆ. ಸೊ ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ಇವತ್ತು ಯಾಕೋ ದಿನನೇ ಸರಿ ಇಲ್ಲ. ಬೇಗ ಎದ್ದಿ ರೆಡಿಯಾಗಿ ಬೇಗ ಬಂದಿದೀವಿ ಇವತ್ತು. ಬಟ್ ಏನ್ ಮಾಡೋದಂದ್ರೆ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ 1.5 hour 2 hours ಆಯ್ತು. ಇವಾಗ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಗೈಸ್. ಇವಾಗ ಸ್ಟಕ್ ಆಗ್ಬಿಟ್ಟಿದೀವಿ ನಾವು. ಇನ್ನೊಂದು ಕಾರ್ ಅವ್ರು ಕಳಿಸ್ಬೇಕಂದ್ರೂ ಅಟ್ಲೀಸ್ಟ್ ಮಿನಿಮಮ್ 1.5 hour ಬೇಕು. ಇನ್ನೊಂದು ಕಾರ್ ಕಳ್ಸಿದ್ರು ಐ ಡೋಂಟ್ ನೋ ವಾಟ್ ಟು ಡೂ. ನಮ್ಮ ಟೈಮ್ ನೋಡಿ ಇವತ್ತು ಹೆಂಗಿದೆ.
स्टार्ट आಗೋಯ್ತು गाइस हाउ कम कुछ नहीं होगा कुछ नहीं होगा ಸ್ಟಾರ್ಟ್ ಆಯ್ತು ಹೇ ಹಬ್ಬಾ ಸಮಾನ ಇಲ್ಲಾಂದ್ರೆ ಇನ್ನೊಂದ್ 2 ಅವರ್ ಇಲ್ಲೇ ಸುಮ್ನೆ ಕುತ್ಕೋಬೇಕಾಗಿತ್ತು ನೀವು ಹೋಗೋಣ ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ನೋಡೋಣ ಯಾವಾಗ ಹೋಗ್ತಾ ಗೊತ್ತಿಲ್ಲ Throw the whole thing out. You What is there? Kachra. You're not supposed to throw kachra, no? Arre baap, she threw away the box. One for the... You never litter. Don't litter. Dump nahi karna tha. I told you. Yes, Yo. We should not throw the things and all outside. Yeah, you shouldn't litter. Here rules. अरे rules क्या नहीं भी rules है. Fine. नहीं fine नहीं. अरे तो but obviously it's nature. You have to keep nature clean. Oh, like throw. Do like this. Yeah. I got scared and I threw it. ಒಂದು ಹುಳ ಬಂದ್ಬಿಟ್ಟಿತ್ತು ಹಿಂದ್ಗಡೆ ಬಾಕ್ಸ್ ನ ಎತ್ತಿ ಬಿಸಾಕೋದು ಅದನ್ನ ಹಾಕಕ್ಕೆ ನಾನು ಬಾಕ್ಸ್ ಎತ್ತಿ ಬಿಸಾಕ್ಬಿಟ್ಟೆ ಬಾಕ್ಸ್ ಎಲ್ಲ ಬಿಸಾಕಂಗಿಲ್ಲ ನೇಚರ್ ಅಲ್ಲಿ ಕ್ಲೀನ್ ಆಗಿ ಇಟ್ಕೋಬೇಕು ಹಂಗೆ ಹಿಂಗೆ ಅಂತೆಲ್ಲ ಬೈತವ್ರೆ ಆ ಕಡೆ ಎಲ್ಲ ಇರೋದು ಬಾಂಗ್ಲಾದೇಶ ಅಂತೆ ಅದು ಬಾರ್ಡರ್ ಆಫ್ ದಿ ಬಾಂಗ್ಲಾದೇಶ ಅಂತೆ ಇದೀವಿ ರಿಸ್ಕಾಯ್ ಪಾರ್ಕ್ ಸೊ ಇಲ್ಲಿಂದ ಸ್ವಲ್ಪ ಟ್ರಕ್ಕಿಂಗ್ ಇರುತ್ತೆ ಸೊ ಇವಾಗ ಅಲ್ಲಿ ಒಳಗಡೆ ಹೋದ್ಮೇಲೆ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ಬೋದು ಬನ್ನಿ ನೈಸ್ ಪ್ಲೇಸ್ ಗೈಸ್ ಮಳೆ ಬಂದ್ರೆ ಸ್ವಲ್ಪ ಸ್ಲಿಪ್ಪರಿ ಆಗ್ಬಿಡುತ್ತೆ ನಮ್ಮ ಲಕ್ ಮಳೆನೂ ಇಲ್ಲ ಜಾಸ್ತಿ ಅಷ್ಟು ಬಿಸಿಲಿಲ್ಲ ಗೈಸ್ ಅಷ್ಟು ಏನು ಸುಡೋ ತರ ಬಿಸಿಲಿಲ್ಲ ಮೀಡಿಯಂ ಇದೆ ಮ್ಯಾನೇಜಬಲ್ ಆರಾಮಾಗಿ ಹೋಗ್ಬೋದು ಟ್ರಕ್ಕಿಂಗ್ ಮಾಡೋಕ್ಕೆ ಬೆಸ್ಟ್ ಟೈಮಿಂಗ್ ಆ್ಯಂಡ್ ಬೆಸ್ಟ್ ಪ್ಲೇಸ್ ಹೆಂಗಿದೆ ಓ ನೋಡಿ ಗೈಸ್ ಇಲ್ಲಿ ಹೆಂಗ್ ಕಾಣಿಸ್ತಿದೆ ವೆರಿ ನೈಸ್ ಪ್ಲೇಸ್ ಗೈಸ್ ನಾವು ಆಲ್ರೆಡಿ ಬೆಳಗ್ಗೆ ಲೇಟ್ ಆಗಿರೋದ್ರಿಂದ ಸೊ ತುಂಬ ಬೇಗ ಹೊರಡ್ಬೇಕು ಎಲ್ಲೂ ಸ್ಟಾಪ್ ಮಾಡಬೇಡಿ ಬೇಗ ವಾಕ್ ಮಾಡಿ ಅಂತ ಹೇಳ್ತಿದ್ದಾರೆ ಕಂಫರ್ಟಬಲ್ ಸ್ಲಿಪ್ಪರ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ಕ್ರಾಕ್ಸು ಬೇರೆ ನಾರ್ಮಲ್ ಏನಾದ್ರು ಡೈಲಿ ವೇರ್ ಸ್ಯಾಂಡಲ್ಸ್ ಹಾಕಿದ್ರೆ ಆಗ್ತಿರ್ಲಿಲ್ಲ ಕಂಫರ್ಟಬಲ್ ಆಗಿದೆ ಬೇಗ ನಡೆಯೋದು ಇಲ್ಲಿ ಯಾರೂ ಇಲ್ಲ ನಾವಿಷ್ಟೇ ಜನ ಇರೋದು ಅದಕ್ಕೆ ನಾವು ಬೇಗ ಹೋಗಿ ನೋಡ್ಕೊಂಡು ಜಾಗನ ಆಟ ಆಡ್ಕೊಂಡು ವಾಪಸ್ ಬೇಗ ಬರಬೇಕು ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡ್ಬೇಕಿದೆ ಹೇಳ್ತೀನಿ ಬನ್ನಿ ಎಲ್ಲೋ ಗೊತ್ತಿಲ್ಲ ವಾಲೆ ಬಿದ್ದೋಗ್ಬಿಟ್ಟಿದೆ ನಂದು ಎಲ್ಲಿ ಬಿತ್ತೋ ಗೊತ್ತಿಲ್ಲ ಇವಾಗ ಮುಟ್ ನೋಡ್ಕೋತೀನಿ ವಾಲೆ ಇಲ್ಲ ನೋಡಿ ಗೈಸ್ ಸೌಂಡ್ ಕೇಳಿಸ್ಕೊಳ್ಳಿ ಫುಲ್ ನೀರ್ ಸೌಂಡ್ ಹೋಗ್ಬೇಕು ನಿಧಾನಕ್ಕೆ ಹೋಗ್ಬೇಕು ಮೈ ಗಾಡ್ ಕೇರ್ಫುಲ್ ಅಲ್ಲಿ ನೋಡಿ ನಿಧಾನಕ್ಕೆ ಅಲ್ಲಿ ಲಾಸ್ಟ್ ಎಂಡಿಗೆ ಹೋಗ್ಬೇಕು ನಿಧಾನಕ್ಕೆ ಹೋಗ್ತಾ ಇದೀನಿ ವಾಟರ್ ಟ್ರೆಕ್ಕಿಂಗ್ ಬ್ರೋ ನಂಗಿದೇ ಬೇಕಿದ್ದು ನಂಗಿದೇ ಇಷ್ಟ ನೋಡಿ ಕೇರ್ಫುಲ್ ಯಾ ನೈಸ್ So this is the best time to visit or when rain it's like it's quite difficult no guys ಅದಕ್ಕೆ ಅನ್ಸುತ್ತೆ ಮಳೆ ಬಂದ್ರೆ ಇಲ್ಲಿ ಇಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ಇವಾಗ ಕರೆಕ್ಟ್ ಟೈಮು ಜಾಸ್ತಿ ಮಳೆನೂ ಇಲ್ಲ ಜಾಸ್ತಿ ಬಿಸಿಲೂ ಇಲ್ಲ ಪರ್ಫೆಕ್ಟ್ ಟೈಮಿಗೆ ಬಂದಿದ್ದೀವಿ ಆ್ಯಂಡ್ ಎಂಜಾಯಿಂಗ್ ಎ ಲಾಟ್ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತೈತೆ ಇದು ತುಂಬಾ ಕಷ್ಟ ಮಳೆ ಬಂದ್ರೆ ಇಲ್ಲಿ ಓಕೆ ಹೋಗುವಾಗ ಬೇರೆ ದಾರಿ ಇದೆ ಅಂತೆ ಇವಾಗ ವಾಪಸ್ ಬರುವಾಗ ಬೇರೆ ದಾರಿ ಹ್ಯಾಪಿ ಸೋಲ್ ನಿಸಾ ಮೊನ್ನೆ ಕೇವ್ಸ್ ಒಂದು ಅಮೇಜಿಂಗ್ ಇತ್ತು ಇವತ್ತು ಇದು ಇನ್ನೊಂದಲ್ಲ ಇನ್ನೊಂದು ಅಮೇಜಿಂಗ್ ಈ ತರ ಎಲ್ಲ ಇದ್ಬಿಟ್ರೆ ಲೈಫ್ ಸಕ್ಕತ್ತಾಗಿರುತ್ತೆ ಈ ತರ ಅಲ್ವಾ ನನಗೂ ಅದೇ ಅನ್ಸ್ತು ನಿನ್ನೆ ಅವ್ರು ಬಂದಿದ್ರೆ ಲೈಕ್ ಗೈಡ್ ಇನ್ನು ಬೇರೆ ಏನೇನೋ ತೋರ್ಸ್ಬೋದಾಗಿತ್ತು ಬಂದಿರೋದು ನಾವು ಇಲ್ಲಿ ಬಂದಿದೀವಿ 100 किलो करने कितना किलोमीटर है ये कितना दूर है डिस्टेंस 2 वहां से 2 किलोमीटर है 2 किलोमीटर उतना ही ಅಷ್ಟೇನಾ ಆಯ್ತೋಡು ತುಂಬಾ ಜಾಸ್ತಿ ಇರ್ಬೋದು ಅಂತೆ ಬರೀ 2 ಕಿಲೋಮೀಟರ್ಸ್ ಅಷ್ಟೇ ಓಡಾಡಿರೋದು ನಾವು
ಟೈಟಾನಿಕ್ ಶೇಪ್ ರಾಕ್ ಅಂತ ಹೆಂಗ್ ಹೋಗೋದು. ಓ ಇಲ್ಲಿ ನೋಡಿ ಇಲ್ಲೊಂದು ಜಾಗ ಇದೆ. ವಾವ್ ವಾವ್ ಕ್ರೇಜಿ. ನೋಡಿ ಹೆಂಗ್ ಕಾಣಿಸ್ತದೆ ಈ ಜಾಗ ನೋಡಿ, ಕ್ರೇಜಿ. ಅಷ್ಟು ದೂರ ಹೋಗ್ಬೇಕು ಇವಾಗ. ಇವಾಗ 2 to 3 kilometers ಅಷ್ಟೇ, ಆರಾಮಾಗಿ ಹೋಗ್ಬೋದು. ಮೌಂಟ್ ಕಾರ್ ಅಂತೆ ಗೈಸ್. ಹೋಗೋಣ. ಹಿಡನ್ ಪ್ಲೇಸ್ ಇದು. ಏನಂತ ನೋಡೋಣ. ನೋಡಿ ಇವಾಗ ಎದುರಿಸ್ತೀನಿ ನೋಡಿ ಅವ್ರಿಗೆ. I saw it was kept there, no? Yeah. देखना स्नेहा. ಡಸ್ಟ್ಬಿನ್ ಅಂತೆ ತಲೆಗೆ ಹಾಕೊಂಡ್ಬಿಟ್ಟಿದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇಲ್ಲೇ ಇಡ್ತೀನಿ ಆಕ್ಚುಲಿ. ಗೈಸ್ ಇಲ್ಲಿಂದೆಲ್ಲ ನಡ್ಕೊಂಡು ಬಂದಿದೀವಿ ನೋಡಿ, ಅದಲ್ಲ ಅಲ್ಲಿಂದ ದಾಟಿ. ಕ್ರೇಜಿ ಅಲ್ಲ ಅನುಷಾ? ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಪಾ ಹೇಳಕ್ಕಾಗಲ್ಲ, ಅಷ್ಟು ಖುಷಿ. ಈ ಥರ ಎಲ್ಲ ಜಾಗ ನೋಡೋಕೆ ನಂಗೆ ತುಂಬ ಇಷ್ಟ. 1 ವರ್ಷದಿಂದ ಅನ್ಕೋತಾನೆ ಇದ್ದೀನಿ. ಕೊನೆಗಿದ್ದು ನೋಡಿ, ಪ್ಲ್ಯಾಂಡ್ ಇರಲಿಲ್ಲ, ಆಟೋಮೆಟಿಕಾಗಿ ಪ್ಲ್ಯಾಂಡ್ ಆಗಿ ಬಂದಿರೋದು. ಯಾವುದು ಪ್ಲ್ಯಾಂಡ್ ಇಲ್ಲ. ಈ ಜಾಗಕ್ಕೆ ಬರ್ತೀನಿ ಅಂತಲೂ ನಾನು ಫ್ಲೈಟ್ ಹತ್ತಾಗೂ ಗೊತ್ತಿರಲಿಲ್ಲ. ಗೈಸ್ ಇಲ್ಲೊಂದು ವ್ಯೂ ಪಾಯಿಂಟ್ ನೋಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಬೇರೆ ಕಡೆ ಮೇಲೆ ಟು ಗೋ. ಮೇಲೆ ಅಲ್ಲೊಂದಿದೆ ಜಾಗ, ಅಲ್ಲಿ ಹೋಗ್ತಾ ಇದೀವಿ ಇವಾಗ. ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ ನಾವು, ಕಾಣಿಸ್ತಿದ್ಯಾ? ಅಲ್ಲಿಂದ ನಡ್ಕೊಂಡು ಇಲ್ಲಿ ಆವಾಗಲೇ ಇಲ್ಲಿ ಹೋಗಿದ್ವಿ, ಮೇಲೆ ಬಂದಿದ್ದೀವಿ. ಬಾವುಟ. ಥ್ಯಾಂಕ್ ಯು ಭಯ್ಯ. ಭಯ್ಯ ಥ್ಯಾಂಕ್ ಯು ಸೋ ಮಚ್. ಐ ಜಸ್ಟ್ ಲವ್ ದಿಸ್ ಪ್ಲೇಸ್, ಅಮೇಜಿಂಗ್. पानी दे दो. हेलो, कैसा लग रहा है? Obviously nice. It's so good. You see this vibe? Yeah. And just Swimming? look at here also. Look at Yeah, we are sweating actually, yeah. Darling. but it's worth sweating. No, but now we have to go to cave. Then we are going to some swimming place. Huh. Then we have some other places to go. There are many places to visit. ನೋಡಿ ಗೈಸ್ ಹೆಂಗ್ ಕಾಣಿಸ್ತಿದೆ. ರಾಕ್ನ ಹತ್ತಕ್ಕಂತೂ ದೇವ್ರಣೆಗೂ ಕಷ್ಟನೇ, ಬಟ್ ಟ್ರೈ ಮಾಡ್ಬೋದಾ ನೋಡಿ. ಇವರು ಆಲ್ರೆಡಿ ಹತ್ಬಿಟ್ರು. Careful, okay? Hey, good. Rock climber could take. Good. But I don't want to do because oh my god. Hello. Are we recording or not? I'm getting scared now. No, it's okay. It's okay. You can do it. You can do it. Just hold the rock. Yeah. Nice. Almost finished. Good. छोड़ने का बिल्कुल छोड़ने का, आगे बढ़ने का और बढ़ते जाने का. Wow, finally. झूला Seema, hi. Seriously? I don't know how to get down now. Now how to come down, guys? Go straight, okay? ನನ್ನ ಕಾಲು ಶಿವರ್ ಆಗ್ತಿದೆ ಯಪ್ಪ. ಅಂದ್ರೆ ಹೆಂಗಾಯ್ತು ಅಂದ್ರೆ, ಹೋದಾಗ ಸ್ವಲ್ಪ ಮೇಲೆ ನೋಡಿ ತಿರುಗದ್ನ ಭಯ ಆಗೋಯ್ತು ನನಗೆ. ಹೂ ಐ ಗಾಡ್, ಮತ್ತೆ ವಾಪಸ್ ಹೆಂಗ್ ಬರ್ಲಿ ಅಂತ. ಬಟ್ ಇಟ್ ವಾಸ್ ಫನ್. ಅಂದ್ರೆ ನನಗೇನಂದ್ರೆ ಈ ಥರ ಎಲ್ಲ ಆಪರ್ಚುನಿಟಿ ಮತ್ತೆ ಸಿಗಲ್ಲ. ಈ ಥರ ಎಲ್ಲ ಜಾಗಕ್ಕೆ ಬಂದಾಗ ಆ ಥರ ಎಲ್ಲ ಮಾಡಬೇಕು ಅಂತ ಅನ್ಸ್ಬಿಡುತ್ತೆ. ಮಾಡಿದ್ರೆ ಬೆಸ್ಟ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಬಂದಾಗ ಈ ಥರ ಎಲ್ಲ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಟ್ರೈ ಮಾಡಿ, ಇಟ್ ವಿಲ್ ಬಿ ಎ ಫನ್. ಅದೊಂದು ಓಕೆ, ನಾನು ಇದನ್ನು ಟ್ರೈ ಮಾಡಿದ್ದೆ ಅನ್ನೊಂದು ಥಾಟ್ ಆದರೂ ಇರುತ್ತೆ. ಹೇಳ್ಬೋದೇ ನಾನು ಇದನ್ನು ಟ್ರೈ ಮಾಡಿದ್ದೆ, ನೋಡಿದ್ದೆ ಹೇಳೋದಕ್ಕೂ ಟ್ರೈ ಮಾಡಿದ್ದೆ ಅಂತ ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಟ್ ವಾಸ್ ನೈಸ್. ಗುಹೆ ಥರ ಇದೆ ನೋಡಿ, ಹೆಂಗೋಗೋದೋ ಗೊತ್ತಿಲ್ಲ.
ಹೋಗೋಣ, ಲೆಟ್ಸ್ ಟ್ರೈ. ಏನೇನಾಗುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು, ಭಯ ಎಲ್ಲ ಆಚೆಗೆ ಹಾಕಿ ಧೈರ್ಯ ಮಾಡಿ ಎಲ್ಲ ಹೋಗೋದು, ನುಗ್ಗೋದು. ಅನುಷಾ, ಅರ್ಥ ಆಯ್ತಾ? ಕೇಳಿಸ್ತಾ? ಹುಷಾರು. ಅಯ್ಯೋ, ಈಗ ನೋಡಿ ಇನ್ನು ಗ್ಯಾಪ್ ಇದೆ ಗೈಸ್. ಅನ್ನೋದು ಕಾಲಿಂಗ್ ಇಟ್ಬಿಟ್ರೆ ಅಷ್ಟೇ ನನ್ನ ಕತೆ. ಓ ಇಲ್ಲಿ ನೋಡಿ, ಓ ಮೈ ಗಾಡ್. ಯಾ ಐ ನೋ ಬಟ್ ಐ ಆಮ್ ವರಿಡ್. Coming. Yeah, I'm coming. Wow. I see all levels fit ಆಗಿದ್ದೀನಿ ಅಂದ್ರೆ ಬಟ್ಟೆ ಆಡೋಕೆ ಬಂದದೆ ಪ್ರಾಬ್ಲಮ್. ಪಿಂಕ್ ಬೇರೆ ಬೇಗ ಸ್ಟೇನ್ ಹೆಂಗ್ ಭಯ ಆಗುತ್ತೆ ಗೈಸ್. No, no. We can go. Yeah, till there. Till there. What to do? ಗೈಸ್ ಅಲ್ಲಿಂದ ಹೋಗ್ಬೋದು ಅನ್ಸುತ್ತೆ. ಹೆಂಗಿದೆ ನೋಡಿ ಇದು. ಡಸ್ಟ್ಬಿನ್ ಎತ್ಕೊಂಡು ನಾನು ಅವಾಗಲೇ ತಲೆಗೆ ಹಾಕೊಂಡಿದ್ದೆ. ಯಪ್ಪ, ಯಾವ ಲೆವೆಲ್ ಸ್ವೆಟ್ ಆಗಿದ್ದೀನಿ ಅಂದರೆ ಆಗ್ತಿಲ್ಲ ನನಗೆ. ಟಯರ್ಡ್ ಆಗಿಬಿಟ್ಟಿದ್ದೀವಿ. ಬಿಸಿಲು, ಅಲ್ಲಿ ನೀರು ಬರ್ತಿತ್ತಲ್ಲ ಚೆನ್ನಾಗಿತ್ತು. ಬಟ್ ನೈಸ್ ಎಕ್ಸ್ಪೀರಿಯನ್ಸ್ ಗೈಸ್. ಎನರ್ಜಿ ಡೌನ್ ಆಗಿಬಿಟ್ಟಿದೆ. ತಿನ್ನೋದು ಒಂದೇ ಒಂದು ಎಗ್ ಬ್ರೆಡ್ ಆಮ್ಲೆಟ್ ಅಷ್ಟೇ. ಎಲ್ಲ ಇಳ್ದೋಯ್ತು. ಏನನುಷಾ, ಎಲ್ಲ ಇಳ್ದೋಯ್ತಾ ಬ್ರೆಡ್ ಆಮ್ಲೆಟ್ಟು? ಚೆನ್ನಾಗಿತ್ತಾ? ಹೌ ಆರ್ ಯು ಫೀಲಿಂಗ್? ಬಂದಿದ್ದಕ್ಕೂ ಸಾರ್ಥಕ ಆಯ್ತಾ? ನೆನೆ ಒಂಥರ ಇದ್ರಿ, ಇವತ್ತು ಸೂಪರ್. ಹುಷಾರಾಗಿ ಹೋಗ್ಬೇಕು. ನಾನು ವ್ಲಾಗ್ ಮಾಡ್ಕೊಂಬ ಬಿದ್ದು ಹೋಗ್ಬಿಟ್ರೆ ಕಷ್ಟ ನೋಡಿ. ಫೈನಲಿ ಫಾಲ್ಸ್ ಜಾಗಕ್ಕೆ ಬಂದಿದ್ದೀವಿ. ಓ ಮೈ ಗಾಡ್. ಅಪ್ಪ, ಇಲ್ಲಿಂದ ಒಳಗಡೆಯಿಂದ ಹೋಗ್ಬೇಕು ಗೈಸ್. ನೋಡಿ, ಅಂದ್ರೆ ಸ್ಟಿಲ್ ಆಗಿ ನಿಂತ್ಕೊಬಿಟ್ಟಾರೆ ನೋಡಿ ಅಲ್ಲಿ ಫಾಲ್ಸು. ಅಷ್ಟು ಜನ ಇಲ್ಲ, ಕ್ರೌಡ್ ಇಲ್ಲ. ನಮಗೆ ನಾವೇ ಈ ಜಾಗ ಎಲ್ಲ ನಾವೇ ಎಂಜಾಯ್ ಮಾಡೋದು ನೋಡಿ. ಇಷ್ಟೇ ಜನ ಇರೋದು. ಲುಕ್ ಅಟ್ ದಿಸ್ ಬ್ರೋ. ಓ ಮೈ ಗಾಡ್. ವಿಡಿಯೋ ನೋಡೋಕ್ಕೂ ನಾವು ಡೈರೆಕ್ಟ್ ಆಗಿ ನೋಡೋಕ್ಕೂ ತುಂಬಾ ಡಿಫ್ರೆಂಟ್ ಆಗುತ್ತೆ. ಮಳೆ ಬಂದಿರೋದ್ರಿಂದ ವಾಟರ್ ಅಷ್ಟು ಕ್ಲಿಯರ್ ಆಗಿಲ್ಲ. ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಿ ಇದರಲ್ಲಿ ಬೀಳೋಣ ಅನ್ಕೊಂಡಿದ್ದೀನಿ. ಸೊ ಮುಂಚೆ ಕ್ಲಿಯರ್ ವಾಟರ್ ಇಲ್ಲ, ಬೇಡ ಅಂತ ಹೇಳ್ತಾ ಇದ್ರು. ಬಟ್ ಓಕೆ, ಬರೋದು ಬಂದಿದ್ದೀವಿ ಇಲ್ಲಿವರೆಗೂ. ಏನಾಗುತ್ತೋ ಆಗಲಿ. ವಾಟರ್ ಒಳಗಡೆ ಹೋಗಿ ಆ ತಣ್ಣಗಿರೋ ವಾಟರ್ನ ಒಳಗಡೆ ಹೋದ್ರೆ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಬರೋದು ನೋಡಿ ಈ ತರ. ಅಲ್ಲಿಂದ ಚೆನ್ನಾಗಿ ಆಟ ಆಡಿ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಸಿ, ವೆರಿ ನೈಸ್ ಪ್ಲೇಸ್. ಮನುಷ್ಯ ಪಾಪ ಆಗ್ತಿಲ್ಲ, ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಮನೆ ಹೋಗೋಣ. ಸೊ ದಿಸ್ ವಾಟ್ ಅನುಷಾ, ಕಷ್ಟ ಆಗ್ತಿದೆ, ಸುಸ್ತಾಗ್ತಿದ್ಯಾ? ಐ ಕ್ಯಾನ್ ಫೀಲ್ ಇಟ್. ಚಲೋ, ಲೆಟ್ಸ್ ಗೋ. ಆಫ್ ರೋಡಿಂಗ್ ಮಾಡ್ದಂಗಿದೆ ನೋಡಿ. ಅಲ್ಲಿ ಹೋಗ್ಬೇಕು. ಸನ್ಸೆಟ್ ವ್ಯೂ ಪಾಯಿಂಟ್ ಇದು. ಎಲ್ಲೂ ಬಂದಿದೀವಿ ನೋಡಿ. ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಮನೆ ಏನು ಕಾಣಿಸ್ತಿಲ್ಲ. ಇಲ್ಲೊಂದು ನ್ಯಾಚುರಲ್ ಪ್ಲೇಸ್ ಇದೆ ಅಂತೆ, ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಹೆಂಗ್ ಅನ್ಸ್ತಿದೆ ಅನುಷಾ ನಿಮ್ಗೆ? ಡೇ 1 ಡೇ 1 ಚೆನ್ನಾಗೇ ಇತ್ತು, ಚೆನ್ನಾಗಿಲ್ಲ ಅಂತ ಅಲ್ಲ. ಬಟ್ ಡೇ 2 ಇನ್ನೂ ಚೆನ್ನಾಗಿದೆ. ಸೊ ಡೇ 3 ಪಾರ್ಕ್, ರಿಸೈ ಪಾರ್ಕ್ ತುಂಬಾ ಚೆನ್ನಾಗಿದೆ. ಇವಾಗ ನೋಡಿ ಜಾಗ.
ಏನು ವೀಕೆಂಡ್ ಅಲ್ಲ, ನಮಗೆ ಸ್ಪೆಂಡ್ ಮಾಡ್ಬೇಕಂದ್ರೆ ಒಂದು ಪಾರ್ಕ್, ಮಾಲ್ ಆತರ ಹೋಗ್ಬೇಕು. ನಮಗೂ ಇದೆ, ನಮಗೂ ಇದೆ, ಬಟ್ ನಾವ್ ಎಕ್ಸ್ಪ್ಲೋರ್ ಮಾಡಲ್ಲ. ಹಾ, ಅದೇ ಮೇನ್ ಬ್ಯಾಂಗ್ಳೂರಲ್ಲಿ ಇಲ್ಲ. ಪ್ರಾಪರ್ ಇವರಿಗೆ ಇದ್ರಲ್ಲಿ. ಸೊ ಈ ಮೇನ್ ಶಿಲಾಂಗ್ ಅಲ್ಲಿ ಅವ್ರಿಗೆ ಎಷ್ಟೊಂದ್ ಜಾಗ ಇದೆ. ರಜಾ ಬಂತು ಅಂದ್ರೆ, ಏನಾದ್ರು ಬಂತು ಅಂದ್ರೆ ಎಷ್ಟೊಂದ್ ಜಾಗ. ಅಲ್ಲಿ ನೋಡಿ ಪಿಕ್ನಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗಿ ಕುತ್ಕೊಂಡು, ಟೆಂಟ್ ಎಲ್ಲ ಮಾಡ್ಕೊಂಡು. ಹೆಂಗಿದೆ, ಹೆಂಗ್ ಕಾಣಿಸ್ತಿದೆ ನೋಡಿ ಇದು ಜಾಗ. ತೋರಿಸ್ತೀನಿ ನೋಡಿ, ಇಲ್ಲಿ ಇದೀವ ನಾವು. ಆ ಕಡೆ ಹತ್ತಿ ಇಳ್ದು ಬಂದ್ಬೇಕು. ಆ ಕಡೆಯಿಂದ ಬಂದಿದ್ದು ಕಾಣಿಸ್ತಿಲ್ಲ. ಬನ್ನಿ ಹೋಗೋಣ. ನಂಗೆ ಇದಿಷ್ಟ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹಾಕಿದಾರಲ್ಲ ಇದು, ಈ ಜಾಗ. ಈ ಬ್ಯಾಂಬು ಹತ್ತಿ ಇಳಿಯೋದೇ ಆಗೋಯ್ತು. ಓ ಮೈ ಗಾಡ್, ನೋಡಿ ಹೆಂಗ್ ಹೋಗೋದು. ಓ, ಹಿಂಗ್ ಜಾಗ ಇದ್ಯಾ? ಟೆನ್ಷನ್ ಆಗ್ಬಿಟ್ಟು ಎಲ್ಲ. ಯಪ್ಪ ದೇವ್ರೆ. ಅನುಷಾ, ಹುಷಾರಾಗಿ ಬನ್ನಿ. ಅಲ್ಲಿ ಹೋಗ್ಬಿಟ್ಟಿದಾರ ಆಲ್ರೆಡಿ. ನಾವಿವಾಗ ಅಲ್ಲಿ ಹೋಗೋಣ. ನಾನ್ ಬೇರೆ ಫುಲ್ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದೀನಿ. ಹೆಂಗ್ ಹೋಗೋದ ಗೊತ್ತಿಲ್ಲ, ನೋಡ್ಬೇಕು. ಆದ್ರೂ ಹೋಗೋಣ ಪ್ಯಾಂಟಲ್ಲೇ ಎತ್ಕೊಂಡು. ಚೆನ್ನಾಗಿದೆ, ಕ್ಲಿಯರ್, ತುಂಬಾ ಕ್ಲಿಯರ್ ಆಗಿದೆ. Oh my God. ಹೆಂಗಿದೆ ನೋಡಿ ಇದು ನೀರು. Hi guys. So Sneha signing again. I'm so sorry, it's already evening time. Lots of disturbance. Yes. So you have to talk loudly. Okay, fine. But you can see, no, this is my outfit of the day. Okay. This is my outfit of the day, guys. And you can see this place is amazing. Oh my God. I wish you guys knew about this place. No. Clean. No. And it's so It was not knowing. Told us. and it's so clean, guys. It's so good. If you want, I can splash some water on Seema. No, please. Go. Udana, like this. ಇವಾಗ ಇಲ್ಲಿ ಕೆಳಗಡೆಯಿಂದ ಅಲ್ಲಿಗೆ ಹೋಗ್ಬೇಕನ್ಸುತ್ತೆ. ಬನ್ನಿ ಹೋಗೋಣ. ಕ್ರೇಜಿಯೆಸ್ಟ್ ಪ್ಲೇಸ್ ಇದು. ಗೈಸ್, ಯಾವ ಲೆವೆಲ್ ಬಿದ್ದಿದ್ದೀನಿ ಅಂದ್ರೆ ನೋಡಿ, ಸರಿಯಾಗಿ ಬಿದ್ದಿದ್ದೀನಿ ನಾನು. ಆ ಕ್ಲಿಪ್ಪು ವ್ಲಾಗ್ ಫಾರ್ಮೆಟ್ ಅಲ್ಲಿ ತಗೊಂಡಿಲ್ಲ, ರೀಲ್ ಫಾರ್ಮೆಟ್ ಅಲ್ಲಿ ಇದೆ, ಹಾಕ್ತೀನಿ. ಯಪ್ಪ, ಯಾವ ಲೆವೆಲ್ ಜಸ್ಟ್ ಮಿಸ್ ನಾನು. ಅಂದ್ರೆ ಈ ತರ ಇದೆಯಲ್ಲ, ಸೊ ಇಲ್ಲಿ ಈ ತರ ಇದ್ರೆ ಗೊತ್ತಾಗಲ್ಲ ಸಡನ್ ಆಗಿ. ನಾನು ಇಲ್ಲಿ ಕಾಲಿಟ್ರೆ ಬಿದೋಗ್ತೀನಿ ಅಂದ್ಬಿಟ್ಟು ಇಲ್ಲಿಟ್ಟೆ, ಸ್ಲಿಪ್ ಆಗಿ ಸರಿಯಾಗಿ ಬಿದ್ದೆ. ಯಪ್ಪ, ಜಸ್ಟ್ ಮಿಸ್ಸು, ತಲೆ ಹೋಗೋದು. ಹಿಂಗ್ ಬಿದ್ದಿದ್ರೆ ಅಷ್ಟೇ ನನ್ನ ಕತೆ. ಹಿಂಗ್ ಹಿಡ್ಕೊಂಬಿಟ್ಟೆ, ಬಚಾವಾದೆ. ಕ್ರೇಜಿ ಗೈಸ್ ಎಕ್ಸ್ಪೀರಿಯನ್ಸ್ ಅಂತ. ಲಾಸ್ಟ್ ವ್ಯೂ ಪಾಯಿಂಟ್, ಬನ್ನಿ ನೋಡ್ಕೊಂಡು ಹೋಗೋಣ. ತುಂಬಾ ಇದೆ ಇಲ್ಲಿ ಜಾಗಗಳು, 3 ಕವರ್ ಮಾಡಿದೀವಿ ಅಷ್ಟೇ. ಸರಿಯಾಗಿ ಹೇಳ್ಬಿಟ್ಟು ಸಕ್ಕದಾಗಿತ್ತು. ಫುಲ್ ವೆಟ್ಟಾಗ್ಬಿಟ್ಟಿದೀನಿ, ಕಾಲು ಒಂಚೂರು ನೋವ್ತಿದೆ, ಸರಿಯಾಗಿ ಏಡ್ ಬಿದ್ದೈತೆ. ನೀರಲ್ಲಿ ವೆಟ್ಟಲ್ಲಿ ಇರೋದಕ್ಕೆ ಗೊತ್ತಾಗ್ತಿಲ್ಲ. ಕತ್ಲಾಗಷ್ಟರಲ್ಲಿ ಆಚೆ ಹೋಗ್ಬೇಕು ನಾವು. ಇವಾಗ ಹನಿತೈತೆ, ಒಳ್ಳೇದಾಯ್ತು ಮಳೆ ಬರ್ದೇ ಇರೋದು. ಹನಿತೈದು ಇವಾಗ. ಭಯ, ಕತ್ಲ, ಭಯ ಆಗುತ್ತೆ. Guys, it's raining. Look at this. ಅಲ್ಲಿದೆ ಗೈಸ್. ಯಪ್ಪ, ಗೊತ್ತೇ ಆಗ್ತಿಲ್ಲ ಕತ್ಲಲ್ಲಿ. Oh my God. ಮಸ್ತ್ ಯಾರ್ ಗೈಸ್. ಫುಲ್ ವೆಟ್ ಆಗ್ಬಿಟ್ಟಿದೀವಿ. ಕಾರಲ್ಲೇ ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಕಾರಲ್ಲೇ ಕುತ್ಕೊಂಡು ತಿಂತಾ ಇದೀವಿ.
ಮ್ಯಾಗಿ ರೈಸ್ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ. ಅಯ್ಯೋ ಯಪ್ಪ ಅಯ್ಯತ್ತೈತೆ ಗೈಸ್. ನಾನು ಕಾರಲ್ಲಿ ಹತ್ತಿ ಫುಲ್ ವೆಟ್ಟಾಗಿ ಕೂತಿದ್ದೆ. ಡೈರೆಕ್ಟ್ ರೂಮಿಗೆ ಬಂದಿದ್ದೀನಿ. ಹೆಂಗಿದ್ದೀನಿ ಗೊತ್ತಾ ನಾನು? ಚಳಿ ಅಂದ್ರೆ ಚಳಿ. ಸಾಯಂಕಾಲ ಮಳೆ ಬಂದಿದೆ, ಬೆಳಗ್ಗೆ ಮಳೆ ಬಂದಿಲ್ಲ. ಫುಲ್ ಎಲ್ಲ ಗಲೀಜಾಗಿ ನೋಡಿ, ಫುಲ್ ಟೀ ಎಲ್ಲ ಗಲೀಜಾಗಿ, ಎಲ್ಲ ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿದೆ ಇದು. ಸೊ ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಿಸ್ ವಾಸ್ ದ ಡೇ ಟ್ರಾವೆಲಿಂಗ್. 2 ಪ್ಲೇಸಸ್ ನೋಡಿದ್ವಿ ಅಷ್ಟೇ, ಜಾಸ್ತಿ ಪ್ಲೇಸಸ್ ನೋಡೋಕ್ಕಾಗಿಲ್ಲ ಯಾಕಂದ್ರೆ ನಾವು ಟ್ರೆಕ್ಕಿಂಗ್ ಮಾಡೋದೇ ಆಗ್ಬಿಡ್ತು. ಬಟ್ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್ ಟುಡೇ ಆ್ಯಂಡ್ ತುಂಬ ಒಳ್ಳೆ ಜಾಗಕ್ಕೆ ಹೋಗಿದ್ವಿ ಅಂತ ಖುಷಿ ಇದೆ. ನೆನ್ನೆಗಿಂತ ಇವತ್ತು ತುಂಬ ಚೆನ್ನಾಗಿತ್ತು ಅಂತ ಬೇರೆ ಖುಷಿ ಇದೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವೇನಾದರೂ ಈ ಜಾಗಕ್ಕೆ ಬಂದಿದ್ರೆ ಕಮೆಂಟ್ ಮಾಡಿ. ಬಾಯ್ ಬಾಯ್.